ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆ ಅಂದರೆ ಭಕ್ತಿ, ಸಂಪ್ರದಾಯ ಮತ್ತು ವೈಭವದ ಸಂಯೋಜನೆ. ಈ ಜಾತ್ರೆಯಲ್ಲಿನ ಅತ್ಯಂತ ವಿಶಿಷ್ಟ ಹಾಗೂ ರೋಚಕ ಆಚರಣೆ ಎಂದರೆ ತುಟಿದಾರ. ಬೆಂಕಿಯ ಹೊತ್ತಿಗೆಗಳನ್ನು ಪರಸ್ಪರ ಎರಚುವ ಈ ಸಂಪ್ರದಾಯ ವರ್ಷಕ್ಕೊಮ್ಮೆ ಭಕ್ತರಲ್ಲಿ ಕುತೂಹಲ ಮೂಡಿಸುತ್ತದೆ. ಈ ವರ್ಷದ ತುಟಿದಾರ ಆಚರಣೆ ಹೇಗೆ ನಡೆದಿದೆ ಎಂಬುದನ್ನು ತೋರಿಸ್ತೀವಿ ನೋಡಿ. ಹೌದು, ಪ್ರತಿ ವರ್ಷ ಏಪ್ರಿಲ್ 14ರಂದು ಕಟೀಲು ದೇವಾಲಯದ ಜಾತ್ರೆ ಧ್ವಜಾರೋಹಣದೊಂದಿಗೆ ಆರಂಭವಾಗುತ್ತದೆ. ಅದೇ ರೀತಿ ಏಪ್ರಿಲ್ 21ರಂದು ಅವಿಂಭೃಜ ಉತ್ಸವದ ಅಂಗವಾಗಿ ಮುಂಜಾನೆ ಹೊತ್ತಿಗೆ ತುಟಿದಾರ ಆಚರಣೆ ನಡೆಯಿತು. ಸಂಜೆ ವೇಳೆ ದೇವರ ಉತ್ಸಾಹ ದೇವಸ್ಥಾನದಿಂದ ಹೊರಟು ವಿವಿಧ ಕಟ್ಟೆಗಳಲ್ಲಿ ಪೂಜೆ ಸ್ವೀಕರಿಸಿ ರಥಬೀದಿಗೆ ಬರುತ್ತದೆ. ನಂತರ ಭವ್ಯ ಬ್ರಹ್ಮ ರಥೋತ್ಸವ ನಡೆಯುತ್ತದೆ. ಬಳಿಕ ನಂದಿನಿ ನದಿಯಲ್ಲಿ ಅವ್ಯಂಭೃಜ ಸ್ನಾನ ನೆರವೇರಿಸಲಾಯಿತು. ಇದಾದ ಬಳಿಕ ಆರಂಭವಾಗುವುದು ತುಟಿದಾರ. ಅತ್ತೂರು ಮತ್ತು ಕುಂಟಿಟ್ಟೂರು ಗ್ರಾಮಗಳ ಜನರು ಸಾಂಪ್ರದಾಯಿಕ ಉಡುಪಿನಲ್ಲಿ ಶ್ರದ್ಧಾಚಾರ ಪಾಲಿಸಿಕೊಂಡು ಭಾಗವಹಿಸುತ್ತಾರೆ. ಹಿರಿಯರ ಸೂಚನೆ ಸಿಗುತ್ತಿದ್ದಂತೆ ಎರಡು ಗುಂಪಿನವರು ತೆಂಗಿನ ಎಲೆಗಳ ಹೊತ್ತಿಗೆಗಳನ್ನು ಬೆಳಗಿ ಪರಸ್ಪರ ಎರಚಲು ಶುರು ಮಾಡಿದ್ರು. ಇನ್ನು ಕಿಡಿಗಳ ಸುರಿಮಳೆ, ದಟ್ಟ ಹೊಗೆ ಮತ್ತು ಭಕ್ತರ ಕೂಗುಗಳ ನಡುವೆ ಕಟೀಲು ರಥಬೀದಿ ರಂಗೇರಿದಂತಾಗುತ್ತದೆ. ತುಟಿದಾರರಲ್ಲಿ ಭಾಗವಹಿಸುವವರಿಗೆ ದೇವಸ್ಥಾನದಿಂದ ಕುಂಕುಮ ಮತ್ತು ಹೂವನ್ನ ನೀಡಲಾಗುತ್ತದೆ. ಈ ಆಚರಣೆಯಲ್ಲಿ ಇದುವರೆಗೆ ಯಾವುದೇ ಅಗ್ನಿ ಅವಘಡಗಳು ಸಂಭವಿಸಿಲ್ಲ ಎಂಬ ನಂಬಿಕೆ ಇದೆ. ಸಾಮಾನ್ಯವಾಗಿ ಸ್ನೇಹಪೂರ್ವವಾಗಿರುವ ಈ ಎರಡು ಗ್ರಾಮಗಳ ಜನರು ಈ ದಿನ ಮಾತ್ರ ಎದುರಾಳಿಗಳಂತೆ ಕಾಣುತ್ತಾರೆ. ತುಟಿದಾರ ಆಚರಣೆ ಹಿಂದೆ ಪೌರಾಣಿಕ ಹಿನ್ನೆಲೆ ಇದೆ. ದುರ್ಗಾದೇವಿ ಅರುಣಾಸುರನನ್ನ ಸಂಹರಿಸಿದ ನಂತರ ಆಕೆಯನ್ನ ಬೆಂಕಿಯಿಂದ ಸ್ವಾಗತಿಸುವುದನ್ನ ಸ್ಮರಿಸುವ ಸಂಕೇತವೇ ಈ ಆಚರಣೆಯಾಗಿದೆ. ಈ ಆಚರಣೆಯಲ್ಲಿ ಹಿಂದೆ ಸರಿದವರನ್ನ ಸೋತವರು ಎಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಎರಡು ತಂಡಗಳು ಸಂಪೂರ್ಣ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ. ಒಟ್ಟಾರೆ ಭಕ್ತಿ, ಸಂಪ್ರದಾಯ ಮತ್ತು ರೋಚಕತೆಗಳ ಸಮನ್ವಯವಾಗಿರುವ ತುಟಿದಾರ ಆಚರಣೆ ಕಟೀಲು ಜಾತ್ರೆಯ ವೈಶಿಷ್ಟ್ಯವನ್ನ ಇನ್ನಷ್ಟು ಹೆಚ್ಚಿಸುತ್ತದೆ. ಪ್ರತಿ ವರ್ಷ ಸಾವಿರಾರು ಭಕ್ತರನ್ನ ಸೆಳೆಯುವ ಈ ಸಂಪ್ರದಾಯ ದಕ್ಷಿಣ ಕನ್ನಡದ ಸಾಂಸ್ಕೃತಿಕ ಐಶ್ವರ್ಯವನ್ನ ಪ್ರತಿನಿಧಿಸುತ್ತದೆ.